ಅತಣಿ ಇವತ್ತು ಬಹಳ ಚರ್ಚೆಯ ವಸ್ತು ಆಗಿದೆ. ಇವತ್ತು ನಮ್ಮ ಮಹೇಶ್ ಕುಮಟಳ್ಳಿ ಅವರು, ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 17 ಮಂದಿ ಬರದೇ ಇದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವ ಸರ್ಕಾರ ಈ ರಾಜ್ಯದಲ್ಲಿ ಆಗೋದು ಕಷ್ಟ ಇತ್ತು. ಅವ್ರು ಬಂದ್ರ ಅಂತೇಳಿ ನೀವೆಲ್ಲ ಮಂತ್ರಿ ಕಂತ್ರಿ ಕುಂತ್ರಿ ಏನೇನೋ ಆದ್ರೆ ಯಡಿಯೂರಪ್ಪನವ್ರು ಮನಸ್ಸು ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ರು. ಮಹೇಶ್ ಕುಮಟಳ್ಳಿ ಕರೆ ಮಂತ್ರಿ ಆಗ್ಬೇಕಾಗಿತ್ತು. ಯಾಕಂದ್ರೆ ನಾನು ಅತಣಿ ವಿಧಾನಸಭಾ ಹೋದ್ ಸಲ ಬಾಯಿ ಎಲೆಕ್ಷನ್ ದಲ್ಲಿ ಬಂದಾಗ 17 ಜನರನ್ನ ನಾವು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆದ್ರೆ ಯಾವ್ಯಾವ ಕಾರಣಗಳಿಂದ ಸಾಕಷ್ಟು ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡಿದವ್ರು ಮಂತ್ರಿ ಮಾಡ್ಬೇಕಂತ ಹೇಳಿ. ಆದ್ರೆ ಒಮ್ಮೊಮ್ಮೆ ರಾಜಕಾರಣದಾಗ ನಾವು ನಡೆದಂಗೆ ಎಲ್ಲರೂ ಆಗುದಿಲ್ಲ. ನಾನು ಯಾವಾಗೋ ಮಂತ್ರಿ ಆಗ್ಬೇಕಾಗಿತ್ತು. ನಾನು ಕಡಿಮೆ ಇದೇನಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ಮಂತ್ರಿ ಆದಂತ ನಾನು. ಆದ್ರೆ ಯಡಿಯೂರಪ್ಪನವ್ರ ಒಂದು ಮಾತು ಹೇಳಿದ್ರೆ ನಮ್ಗೆ ಕರ್ನಾಟಕ ಭವನ ದಿಲ್ಲಿ ಒಳಗೆ ನನಗ ವೀರಣ್ಣ ಚರಂತಿ ಮಠರಿಗೆ ನಮ್ಮ ಸುರಪುರದ ರಾಜುಗೌಡ್ರಿ ಮ್ಯಾಕ್ ಕರ್ಸಿದ್ರು ರೂಮಿಗೆ. ನೋಡ್ರಪ್ಪ ಬಸನಗೌಡ್ರ, ನಾವು ಸರ್ಕಾರ ರಚನೆ ಮಾಡ್ಲಕ್ ಒಂದು 17-18 ಮಂದಿ ಕಾಂಗ್ರೆಸ್ JDS ಬಿಟ್ಟು ಬರ್ಲಾಕತ್ತಾರ. ನೀವೆಲ್ಲ ತ್ಯಾಗ ಮಾಡಬೇಕು ಅಂತ ಮಾತು ಯಡಿಯೂರಪ್ಪನವ್ರು ಹೇಳಿದಾಗ ನಾವ್ ಒಂದೇ ಹೇಳಿದೆ, ಚರಂತಿ ಮಠರು, ನಾನು, ಸುರಪುರ ರಾಜು ಸರ್, ನೀವು ಮುಖ್ಯಮಂತ್ರಿ ಆಗ್ರಿ, ನಮಗೇನು ಮಂತ್ರಿ ಆಗ್ಬೇಕನ್ನೋ ಆಶೆ ಇಲ್ಲ. ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಮಾಡಿಕೊಡ್ರಿ, ನಮ್ಮ ಮತಕ್ಷೇತ್ರಕ್ಕೆ ಹೆಚ್ಚಿನ ರೊಕ್ಕ ಕೊಡ್ರಿ ಅಂತ ಆಶೆ ಮಾಡಿದ್ವಿ ಹೊರತು ಮಂತ್ರಿ ಸ್ಥಳಕ್ಕೆ ಆಶೆ ಮಾಡಲಿಲ್ಲ. ಏನ್ ಸೀನಿಯಾರಿಟಿ ಕಡಿಮೆ ಇತ್ರಿ ನಂದು. ಮೊದಲ ಕೇಂದ್ರದಾಗ ನಮ್ ಸರ್ಕಾರ ಬಂದಾಗ ಅನಂತ್ ಕುಮಾರ್ ಅವರು, ಧನಂಜಯ ಕುಮಾರ್, ಬಾಬಾಗೌಡ ಪಾಟೀಲ್ ನಂತರ ಕೇಂದ್ರ ಮಂತ್ರಿ ಆದವ್ ನಾನೇ. ಮೋಸ್ಟ್ ಸೀನಿಯರ್ ಮನುಷ್ಯ. ತ್ಯಾಗ ಮಾಡಿನಿಲ್ಲ ಆತ. ಬೇಡ ಮಂತ್ರಿ ಆಗಿರ್ಲಿಕ್ಕಂದ್ರೆ ಏನಾಯ್ತು, ಇವತ್ತು ವಿಜಯಪುರ ಸಿಂಗಾಪುರ್ ಮಾಡಿಲ್ಲ ನಾನು. ನನಗೆ ಸಂತೋಷ ಐತಿ, ನಾ ಮಂತ್ರಿ ಆಗಿದ್ದಕ್ಕೆ ದುಃಖ ಪಟ್ಟು ರಾಜೀನಾಮೆ ಕೊಟ್ಟು ಹೋಗ್ಲಿಲ್ಲ, ಇಲ್ಲೇ ಉಳಿದೆ, ಹೋರಾಟ ಮಾಡಿದೆ. ಇವತ್ತು ಏನ ಸರ್ಕಾರ ಬತ್ತು, ಎಷ್ಟು ಒಳ್ಳೆ ಕೆಲಸ ಈಗ ಹೇಳಿದ್ರಲ್ಲ ಕುಮಟಳ್ಳಿ ಅವರು. ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿ ಅವ್ರ ಕಾಲದಲ್ಲಿ ಸುಮಾರು 2741 ಕೋಟಿ ರೂಪಾಯಿ, ಅದಕ್ಕೆ ಪೂಜೆ ಎಟ್ಟತ್ತೋ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಏನ್ ಟ್ರಕ್ದಾಗ ತಗೊಂಡ್ ಬಂದ್ರ, ಟ್ರಕ್ನಾಗ ತಗೊಂಡ್ ಬಂದ್ರ ಮಹೇಶಣ್ಣ? ಇಷ್ಟು ರೊಕ್ಕ ಬರ್ತೈತಿ ಯಾರು ಕನಸು ಮನಸ್ಸಾಗ ವಿಚಾರ ಮಾಡಿದ್ರಣ್ಣ? ನೀರಾವರಿ ಹೇಳಿದ್ರ, ಅದು ಅಮ್ಮಾಜಾಯಿ ಅಮ್ಮಾಜೇಶ್ವರಿ ಯಾವ್ದು ಟೆಂಡರ್ ಆಗೈತಿ. ಈ ಕೆಲವೊಂದು ಮಂದಿಗೆ ಏನಾಗ್ಬಿಡ್ತದ, ಎಲ್ಲಾನು MLA ಬಿಟ್ಟು ಭೂಮಿ ಪೂಜೆ ಮಾಡಿದ್ವಿ. ಹೊಸ ಸ್ಟೈಲ್ ತಣಿ ಒಳಗೆ ಇವ್ರೊಬ್ರು ಸಂಪಾತಿ ಗಿರಕ್ಕೆ ಸಿಕ್ಬಿಟ್ಟದ. ನಾ ಹೇಳ್ತಿದ್ದೆ ವಿಧಾನಸೌಧದಾಗ, ಮಹೇಶ್ ಅಣ್ಣ ಈಗಾಗಲೇ ನಮ್ಮ ರಮೇಶ್ ಅಣ್ಣ ಹೇಳ್ದಂಗ ಸ್ಟ್ರಾಂಗ್ ಆಗ್ಬೇಕು. ಸ್ಟ್ರಾಂಗ್ ಆಗ್ಬೇಕಾದ್ರ ಸ್ಟ್ರಾಂಗ್ ಟೀ ಕುಡಿಬೇಕು. ಬರೀ ಕುಯ್ 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 ಅಂದ್ರೆ ನಡೀದಿಲ್ರಿ. ಈಗ ನಾವ್ ಹೆಂಗದೀವಿ ನೋಡ್ರಿ. ನಿನ್ನೆ ನಮ್ಮ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಜಿ ಅವ್ರು ಹೇಳಿದ್ರು, ಈ 17ರಿಂದ ನಾನು ಮೀಸಲಾತಿ ಕೊಡಬೇಕಾಯ್ತು ಪಂಚಮಸಾಲರಿಗೆ, ಲಿಂಗಾಯತರಿಗೆ, ಆದಿ ಬಣಿಜ್ಗಾರಿಗೆ, ಕುಡೋಕಲಿಗಾರಿಗೆ, ವಾಲ್ಮೀಕಿ ಸಮಾಜಕ್ಕೆ, ದಲಿತರಿಗೆ 15-17, ವಾಲ್ಮೀಕಿ ತಳವಾರ್ ಸಮಾಜಕ್ಕೆ ಎ ಸರ್ಟಿಫಿಕೇಟ್ ಕೊಡೋ, ಇದು ST ಸರ್ಟಿಫಿಕೇಟ್ ಕೊಡುವಂತದ್ದಾಗಿರ್ಬೋದು. ಇಡೀ ಲಿಂಗಾಯತರು, ಮರಾಠರು, ಜೈನರು ಎಲ್ಲಾ ಸಮಾಜಕ್ಕೆ ಇವತ್ತು 2D ಕೊಡ್ಲಿಕ್ಕೆ ಕಾರಣ ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ಹೋರಾಟ, ನಮ್ಮ ಹೋರಾಟ. ಈ ಮೀಸಲಾತಿಗೆ ಯಾರ್ಯಾರು ವಿರೋಧ ಮಾಡ್ಯಾರೋ ಇವತ್ತು ಹೊರಗೆ ಹೋಗ್ಯಾರ. ಇವರು ಕ್ಯಾಬಿನೆಟ್ ನಾಗಿದ್ದಾಗ ವಿರೋಧ ಮಾಡಿದ್ರು, ಪಂಚಮಸಾಲ ಕೊಡೋದ್ರ ಸಲುವಾಗಿ, ಮರಾಠರಿಗೆ ಕೊಡೋದ್ರ ಸಲುವಾಗಿ, ಜೈನರ ಕೊಡೋದ್ರ ಸಲುವಾಗಿ ವಿರೋಧ ಮಾಡಿದವರೆಲ್ಲ ಹೊರಗೋದ್ರು. ಜೊಳ್ಳ ಜೊಟ್ಟ ಹೊರಗೋಯ್ತು, ಗಟ್ಟಿ ಕಾಳ ಒಳಗೊಳಿತು. ನಾವು ಹೋರಾಟ ಮಾಡಿದೀವ್ರಿ. ನಾವ್ ಯಾವ್ದೋ ಆಶೆ ಮಾಡಿ ನಾನು ಹೊರಗೆ ಹಾಕ್ತೀನಿ ಅಂದ್ರೆ ಹಾಕಿರಂತೆ.
ಮೀಸಲಾತಿ ಕೊಡ್ರಿ ಅಂದೆ. ನಿನ್ನ ಅಮಿತ್ ಶಾ ಅವ್ರು ಹೇಳಿದ್ರು ನಾವ್ ಯಾವ ಸಮಾಜಕ್ಕೂ ಅನ್ಯಾಯ ಮಾಡಿಲ್ಲ. ಇವತ್ತೇನು ಮುಸ್ಲಿಮರು 4% ಇತ್ತು, ಅವ್ರು 3 ಕಡೆ ಇದ್ರು. 2A ಅದಾರ, ಪ್ರವರ್ಗ 1 ಅದಾರ, ಸೆಂಟ್ರಲ್ ಗೌರ್ಮೆಂಟ್ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಅದಾರ. ಆ 4% ತಗೊಂಡು 2% ಒಕ್ಕಲಿಗರಿಗೆ ಕೊಟ್ಟೈತಿ. 2% ನಾಗ ಲಿಂಗಾಯತರು ಮರಾಠರು ಎಷ್ಟು ಹೋರಾಟ ಮಾಡಕತ್ತಿದ್ರು 2A ಸೇರ್ಬೇಕಂತೇಳಿ. ಅವರಿಗೆ ಜೈನರು, ಇಲ್ಲಿ ಜೈನ ಸಮಾಜನು ದೊಡ್ಡದದ, ಮರಾಠ ಸಮಾಜ ದೊಡ್ಡದದ, ಲಿಂಗಾಯತರು ದೊಡ್ಡದದ, ತಳವಾರ ಇವತ್ತು ನೋಡಿ ST ಈಗೇನು ಹೋಗಿ ಏನೇನೋ ಕತಿ ಹೇಳಕತ್ತಾರ. ಈ ಕತಿ ಹೇಳು ಭಾಷಣಕಾರನ ನಾವೆಲ್ಲ ನೋಡ್ಬಿಟ್ಟಿವಿ. ಒಂದ್ ಊರ ಗುಬ್ಬಕ್ಕಿತ್ತು, ಒಂದ್ ಊರ ಕಾಗಕ್ಕಿತ್ತು. ಗೊಬ್ಬಕ್ಕ ಕಾಗಕ್ಕ ಬಿಡೋ ಮಾರ, ಈಗೇನ್ ಮಾಡೋದು ಹೇಳ ಮುಂದೆ. ಇಂಥ ವ್ಯವಸ್ಥೆ ಒಳಗೆ ಎಲ್ಲಾರು ಕೊಟ್ಟದಲ್ರಿ. ನಿಮ್ಗೆಲ್ಲಾನು ಫೆಸಿಲಿಟಿ, ನೀವೆಲ್ಲಾ ಸೌಲಭ್ಯ ತಗೊಂಡ್ರಿ. ನೀವು ಆಗಿದೆ MLA ಆಗಿದ್ದೆ ಇಲ್ಲೇ. ಆದ್ರೆ ಇಷ್ಟು ಮಾತ್ರ ನಾ ಹೇಳಕ್ ಬಂದಿದ್ದೀನಿ ಇವತ್ತು. ನೀವ್ ಯಾರೋ ಒಂದ್ 4 ಮಂದಿ ನಮ್ಮ ಎಲ್ಲಾ ಸಮಾಜಕ್ಕೆ ನಾ ಕೇಳ್ತೀನಿ. ಇವತ್ತು BJP ಬಿಟ್ಟು ನೀವು ಕಾಂಗ್ರೆಸ್ಗೆ ಹೋಗಿರಲ್ಲ. DK ಶಿವಕುಮಾರ್ ಏನ್ ಹೇಳ್ಯಾರ? ನಮ್ಮ ಸರ್ಕಾರ ಬತ್ತಂದ್ರೆ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಮರಾಠರಿಗೆ, ಜೈನರಿಗೆ ಎಲ್ಲಾ ಜನರಿಗೆ ಕೊಟ್ಟಂತ ಮೀಸಲಾತಿಯನ್ನ ತೆಗೀತು ಅಂತ ಹೇಳ್ಯಾರ. ಅದಕ್ಕೆ ಕಬಲದಿರೇನ್ ನೀವು? ನಿಂಬಲ್ಲಿ ಸ್ವಾಭಿಮಾನ ಐತಿಲ್ಲ? ಹಂಗಾದ್ರೆ ಏನ್ ಮಾಡ್ಬೇಕು ನೀವು? BJPಗೆ ಒಂದ್ ವೇಳೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ನಿಮ್ಮ ಮೀಸಲಾತಿ ಕಿತ್ಕೋತಾರ. 2.5 ವರ್ಷ ಕೂಡಲ ಸಂಗಮ ಸ್ವಾಮಿಗಳು ಹಗಲ ರಾತ್ರಿ ಹಳ್ಳಿ ಅಡ್ಡಾಡಿ ಸಂಘಟನೆ ಮಾಡಿ ಇವತ್ತು ಮರಾಠರು, ಲಿಂಗಾಯತರು, ಜೈನರು, ವಾಲ್ಮೀಕಿ ಸಮಾಜ, ದಲಿತರಿಗೆ 2% ಹೆಚ್ಚು ಎಲ್ಲ ಮಾಡದಂತ ಕಿತ್ಕೋತಾರ. ಇದನ್ನ ನೀವೆಲ್ಲ ಲೆಕ್ಕ ಹಾಕ್ರಿ. ನೀವೇನೋ 4 ಮಂದಿಗೇನೋ ಒಂದಿಟ್ಟು ರೊಕ್ಕ ನಾಳೆ ನಿಮ್ಗೇನೋ ನಾಳೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ. ಏನು ಅವ್ರು ಬಂದ್ರ ಅಧಿಕಾರಕ್ಕೆ ಬಂದ್ರ ಗ್ಯಾರಂಟಿನೇ ಇಲ್ಲ. ಅವ್ರ ಗ್ಯಾರಂಟಿ ಕಾರ್ಡೇ ಹೋಗಿ ತಿಪ್ಪಾಗಿ ಬಿದ್ದದ. ಇನ್ನೇನು ಗ್ಯಾರಂಟಿ? ಸುಡುಗಾಡು ಕೊಡ್ತಾರ. ಅವ್ 2 ಲಕ್ಷ ರೂಪಾಯಿ ಟಕ್ಕಣ್ಣವ್ರಿಗೆ 2 ಲಕ್ಷ ಕೊಟ್ಟಿರ್ಲಿ ಕಾಂಗ್ರೆಸ್ನಾಗ ಆಯ್ತದ. ತುಳಸಿ ಇಟ್ಟು ಬಿಟ್ರು, 8 ಮಂದಿ ಹೊಡೆದ್ರು, 8 ಕೋಟಿ ಆಯ್ತು ಕಲೆಕ್ಷನ್. ಅದೇ ಅವ್ರಿಗೆ ಗ್ಯಾರಂಟಿ ಇಲ್ಲ. ಹೇಳ್ತಾರ ಅವ್ರು 10 kg ಅಕ್ಕಿ ಕೊಡ್ತಾರೆ. ನಾನು ಬಿಕ್ಕಿ ಬಿಡೋಣ, ನಮ್ಮ ಮನ್ಯಾಗ ಏನೋ ಇಲ್ಲೇ ಇಲ್ಲ, ಕೊಡ್ತೀರಲ್ವಾ ಓಟು, ನಮಗ್ ಓಟ್ ಹಾಕ್ತಿರಲ್ವಾ ಅಂತ ಕೇಳ್ತಾರ. ಎದಕ್ಕೆ ಹೇಳ್ತಾರ ಅವರು? BJPಗೆ ಓಟ್ ಹಾಕ್ತಿರಲ್ವಾ? ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರ, ನಮ್ಮ ರಾಹುಲ್ ಗಾಂಧಿ ಹೇಳ್ತಾರ ಇವ ನರ್ವ. ಬಸವಣ್ಣನ ವಚನ ಇದು. ಇವ ನರ್ವ 2,000 ಲೀಟರ್ ಕರೆಂಟ್ ಕೊಡ್ತಾನ. ಹಂಗಿರೋದು ಲೀಟರ್ನಾಗ ಹೆಂಗ ಹೇಳಿತಾರಪ್ಪ ಕರೆಂಟ? ನಾನು ವ್ಯಾಟ ಯೂನಿಟ್ ಅಂತ ಏನೋ ತಿಳ್ಕೊಂಡಿವಿ. ಬಟಾಟಿಯಿಂದ ಬಂಗಾರ ಮಾಡ್ತಾನಂತ. ಇಂಥ ನ್ಯಾಷನಲ್ ಲೀಡರ್ ತಗೊಂಡು ಬಿಜಾಪುರನಾಗ ಮನೆ ಬಂದಿದ್ರು. ಮಂದಿನೇ ಇಲ್ಲ, ಅಷ್ಟೇ 4-5 ಸಾವಿರ ಮಂದಿ. ಅಲ್ಲಿ ಒಬ್ಬ ದೊಡ್ಡ ಲೀಡರು ಖಬರ್ ಹಾರಿ ಒದ್ರಾಳಕತ್ತ ಪೊಲೀಸರಿಗೆ ಎಲ್ಲ ಬ್ಯಾರಿಕೇಡ್ ಹಾಕಿದ್ರು. ಬಾಳ ಅವ್ರಿಗೇನ್ ರಿಪೋರ್ಟ್ ಕೊಟ್ಟಿದ್ರು 1,05,000 ಜನ ಸೇರ್ತಾರ ರಾಹುಲ್ ಗಾಂಧಿ. ಸೇರಿದ್ದೆ 5,000, 1 ಲಕ್ಷ ಇರ್ಲೇ ಇಲ್ಲ. ಈ ರೀತಿ ಕಾಂಗ್ರೆಸ್ ದೇಶದಲ್ಲಿ ದಿವಾಳಿ ಆಗಿದೆ. ನೀವತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ರಿಂದ ದೇಶ ಸುರಕ್ಷತೆ ಇದೆ. ನಮ್ಮ 19ನೇ ಆರ್ಥಿಕ ರಾಷ್ಟ್ರ ಇದ್ದಂತ ಭಾರತ ಇಂಗ್ಲೆಂಡ್ ಅನ್ನ 6ನೇ ನಂಬರ್ಗೆ ಕಳಿಸಿ 5ನೇ ನಂಬರ್ಗೆ ಭಾರತ ಇವತ್ತು ಜಗತ್ತಿನ ಒಂದು ಶಕ್ತಿ ಆಯ್ತು. ನರೇಂದ್ರ ಮೋದಿ ಅವ್ರ ಆಧಾರ್ಥ ನಾವೆಲ್ಲ ನೆಮ್ಮದಿಯಿಂದ ದೇಶನಾಗದೀವಿ. ನರೇಂದ್ರ ಮೋದಿ ಅವ್ರು ಇರದೇ ಇದ್ರೆ ಇಂಥ ಅರೆ ಹುಚ್ಚ ರಾಹುಲ್ ಗಾಂಧಿ ಅಂತಾರ ಪ್ರಧಾನಮಂತ್ರಿ ಆಗಿದ್ರೆ ಏನ್ ಆಗ್ತಿತ್ತು ಅನ್ನೋಂತ ಲೆಕ್ಕ ಹಾಕ್ಬೇಕು. ಇವತ್ತು ರಾಜ್ಯದಾಗ ಇಷ್ಟೆಲ್ಲ ಕೆಲಸ 2,2 ಸಾವಿರ 3,3 ಸಾವಿರ ಕೊಟ್ಟು ಒಂದು MLA ತಂದು ಕೆಲಸ ಮಾಡ್ಯಾರಂದ್ರ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರ ಸರ್ಕಾರದಲ್ಲಿ ಎಷ್ಟು ಅಭಿವೃದ್ಧಿಗೆ ಹಣ ಕೊಟ್ಟಾರ ಅಂತ ಲೆಕ್ಕ ಹಾಕಿ ಒಂದೊಂದು ವಿಧಾನಸಭೆ. ಇದನ್ನೆಲ್ಲ ತಿಳ್ಕೊಬೇಕು ಜನ. ಈಗ ಹೋಗಾರಲ್ಲ ಕಾಂಗ್ರೆಸ್ಗೆ, ನಾ ಕೇಳ್ತೀನಿ ಅವ್ರಿಗೆ, ನಾಳೆ ಗೋ ಹತ್ಯೆ ನಿಷೇಧ ಮಾಡಿ ಅದನ್ನ ನೀವು ವಾಪಸ್ ತಗೋತೀರಾ? ನೀವು PFI ದೇಶ